ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಈ ಸಂಘಿಗಳು, RSS, ಹಿಂದುತ್ವವಾದಿಗಳು, ಮನುವಾದಿಗಳು, ಮನುಸ್ಮೃತಿಯೇ ನಮ್ಮ ಸಂಸ್ಕೃತಿ ಅಂತ ಹೋರಾಡ್ತಿರೋರು, ಒದ್ದಾಡ್ತಿರೋರು, ಹೊರಳಾಡ್ತಿರೋರು, ಅವರನ್ನು ಮೆಚ್ಚಿಸೋದಕ್ಕೆ ನೀವೇನೇ ಮಾಡಿದ್ರು ನಿಮ್ಮನ್ನು ಎಲ್ಲಿಡಬೇಕೋ ಅಲ್ಲೇ ಇಡ್ತಾರೆ. ನಿಮಗೇನು ಮಾಡಬೇಕೋ ಅದನ್ನೇ ಮಾಡ್ತಾರೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ DK ಶಿವಕುಮಾರ್ ಮತ್ತು BL ಸಂತೋಷ್ ಪ್ರಕರಣ. DK ಶಿವಕುಮಾರ್ ಹೇಗಾದರೂ ಮಾಡಿ ಅವರ ಬುಕ್ಸಲ್ಲೂ ಒಳ್ಳೆಯವನಾಗಬೇಕು ಅಂತ ಹೊರಟ್ರೆ ಅವರು DK ಶಿವಕುಮಾರ್ಗೆ ನೀನೆಲ್ಲಿರಬೇಕು ಅಲ್ಲಿರಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಶಾಕ್ ಕೊಟ್ಟಿದ್ದಾರೆ, ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು BL ಸಂತೋಷ್ ಕಡೆಯಿಂದನೇ ಬಂದಿದೆ. ಸೊ ಏನಿದು ಘಟನೆ? ಇದಕ್ಕೂ ದಸರಾ ಮತ್ತು ಚಾಮುಂಡಿ ಬೆಟ್ಟಕ್ಕೂ ಏನು ಸಂಬಂಧ ಎಲ್ಲವನ್ನು ಹೇಳ್ತೀನಿ, ಆರಾಮಾಗಿ ಕೇಳಿ. DK ಶಿವಕುಮಾರ್ ಇತ್ತೀಚಿನ ದಿನಗಳಲ್ಲಿ ತಮ್ಮ ನಡವಳಿಕೆ ಮೂಲಕ ತಾನೊಬ್ಬ ಹಿಂದುತ್ವವಾದಿ ಅಂತ ತೋರಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಏನಂದರೆ ಆ ಮೂಲಕ ನಾನು ಮುಖ್ಯಮಂತ್ರಿ ಆಗುವಂಥ ಹಾದಿ ಸುಗಮ ಆಗಬಹುದು ಅನ್ನುವಂಥ ಭ್ರಮೆ. ಆ ಭ್ರಮೆಯಲ್ಲಿ ತೇಲೋರ್ತಾ ಇರಬೇಕಾದ್ರೆ ಸಾಕಷ್ಟು ಕೃತ್ಯಗಳನ್ನು ಮಾಡಿದ್ರು. ಕೆಲಸ ಅಲ್ಲ, ಕೃತ್ಯಗಳನ್ನು ಮಾಡಿದ್ರು. ಕುಂಭಮೇಳದಲ್ಲಿ ಹೋಗಿದ್ದನ್ನು ದೊಡ್ಡದಾಗಿ ಪಬ್ಲಿಸಿಟಿ ಕೊಟ್ಟಿದ್ದು. ಭಕ್ತಿ ಇದ್ದಿದ್ರೆ ಹೋಗಬೇಕಾಗಿದ್ದು, ಬರಬೇಕಾಗಿತ್ತು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಲ್ಲಿ ಹೋಗಿ ಮುಳುಗಿದ ತಕ್ಷಣ ಪಾಪ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿಕೆ ಕೊಟ್ಟರು ಸಹ ಅದನ್ನು ಧಿಕ್ಕರಿಸಿ ಈ ವ್ಯಕ್ತಿ ಹೋಗಿ ಮುಳುಗಿದ್ದನ್ನು ಎದ್ದಿದ್ದನ್ನೆಲ್ಲ ಫೋಟೋಗಳು ಎಲ್ಲ ಕಡೆ ಹಂಚಿ ಅದನ್ನೇನೋ ದೊಡ್ಡ ಸಾಧನೆ ಅಂತ ಬಿಂಬಿಸ್ಕೊಂಡಿದ್ದು. ಯಾಕೆ? ಹಿಂದುತ್ವವಾದಿಗಳು ಮೆಚ್ಕೋಬೇಕು. ಅದು ಒಂದು ಕತೆ. ಆದರೆ ಇನ್ನು ಅದೇ ರೀತಿ ಸಾಕಷ್ಟು ಪ್ರಕರಣಗಳು ಮಾಡ್ಕೊಂಡು ಬಂದರು. ಅದಕ್ಕೆ ಲೇಟೆಸ್ಟ್ ಪ್ರಕರಣಗಳಂದರೆ ಧರ್ಮಸ್ಥಳಕ್ಕೆ ವಿಚಾರವಾಗಿ ಯಾರು ಆರೋಪಿಗಳಿದ್ದಾರೋ ಅವರನ್ನೇ ಷಡ್ಯಂತ್ರಿಗಳು ಅಂತ ಕರೆಯುವ ಮಟ್ಟಕ್ಕೆ ಅಥವಾ ಆ ರೀತಿ ಅರ್ಥ ಬರುವ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನು ಮಾಡಿದ್ದು. ಅದಕ್ಕಿಂತ ಮುಖ್ಯವಾಗಿ BL ಸಂತೋಷ್ BJPಯ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, RSSನ ವ್ಯಕ್ತಿ. ಆ ವ್ಯಕ್ತಿಯನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಟೀಕೆ ಮಾಡಿದ್ರು ಅನ್ನೋದನ್ನು ಮುಂದಿಟ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿಯನ್ನು ಟೀಕೆ ಮಾಡಿದವ್ರನ್ನ ಬಂಧಿಸಲಿಲ್ಲ, ರಾಹುಲ್ ಗಾಂಧಿಯನ್ನು ಟೀಕೆ ಮಾಡಿದವ್ರನ್ನ ಬಂಧಿಸಲಿಲ್ಲ, ಪ್ರಿಯಾಂಕಾ ಗಾಂಧಿ ಅವರನ್ನು ಟೀಕೆ ಮಾಡಿದವ್ರನ್ನ ಬಂಧಿಸಲಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಟೀಕೆ ಮಾಡಿದವ್ರನ್ನ ಬಂಧಿಸಲಿಲ್ಲ, ಸಿದ್ದರಾಮಯ್ಯನ ಅವರನ್ನು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದವ್ರನ್ನ ಬಂಧಿಸಲಿಲ್ಲ. ಆದರೆ BJP RSSನ ಮುಖ್ಯವಾದ ವ್ಯಕ್ತಿ BL ಸಂತೋಷ್ ವಿರುದ್ಧ ಮಾತಾಡಿದ ತಕ್ಷಣವೇ ಬಂಧನ ಆಗೋಯ್ತು. ಕೇಸ್ ಮಾತ್ರ ಅಲ್ಲ, ಬಂಧನ. ತಿಮರೋಡಿ ಬಂಧನ, 2 ದಿನ ಜೈಲಲ್ಲಿ ಬೇರೆ ಇಟ್ಟಿದ್ರು. ಆಮೇಲೆ ಬೇಲ್ ಸಿಕ್ತು. ಆ ಸಂದರ್ಭದಲ್ಲಿ ನಮ್ಮ BL ಸಂತೋಷ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಒದ್ದು ಒಳಗಾಕಿದ್ದೀವಿ ಅಂತ DK ಶಿವಕುಮಾರ್ ಡೈಲಾಗ್ ಹೊಡೆದ್ರು. ಯಾಕೆ? ಹಿಂದುತ್ವವಾದಿಗಳನ್ನು ಮೆಚ್ಚಿಸೋದಕ್ಕೆ. ನಾನು ಹಿಂದೂ ಅಂತ ಅವಾಗವಾಗ ಸ್ಟೇಜ್ ಮೇಲೆ ತಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಹೋಗಿ ಹಿಂದೂ ರಾಷ್ಟ್ರ ಇದು ಅಂತ ಮಾತಾಡೋದೆಲ್ಲ ಇದೆ DK ಶಿವಕುಮಾರ್ದು. ಎರಡೂ ದೋಣಿ ಮೇಲೆ ಕಾಲಿಟ್ಬಿಟ್ಟು ನಡೆದ್ಬಿಟ್ಟು ಏನೋ ಸಾಧಿಸ್ತೀನಿ ಅಂತ ಭ್ರಮೆ ಅದು. ಸೊ ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಹೀಗೆಲ್ಲ ವಿವಾದಕ್ಕೆ ಹೋಗಿ ಕೊನೆಗೆ ಸದನದ ಒಳಗೆ RSS ಹಾಡು ಹಾಡಿ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. DK ಶಿವಕುಮಾರ್ಗೆ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬಂತು. ಕ್ಷಮೆ ಕೇಳಿದ್ದು ಆಯಿತು. ಆ ನಂತರ ಅದರ ಡ್ಯಾಮೇಜ್ ಕಂಟ್ರೋಲ್ ಅನ್ನುವ ರೀತಿಯಲ್ಲಿ ಚಾಮುಂಡಿ ಬೆಟ್ಟ ಮೈಸೂರು ದಸರಾ ವಿಚಾರವಾಗಿ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿದೆಯಲ್ಲ ದಸರಾ ಉದ್ಘಾಟನೆಗೆ. ಆ ವಿಚಾರ ಮೇಲೆ ಬಂದಾಗ ಸರಿ, ಈ ಡ್ಯಾಮೇಜ್ ಕಂಟ್ರೋಲ್ಗೆ ಇದೇನಾದರೂ ಮಾಡೋಣ ಅಂತ ಹೇಳಿ BJP, ಸಂಘ ಪರಿವಾರ, ಹಿಂದುತ್ವವಾದಿಗಳು ಇವರೆಲ್ಲ ಹೇಳ್ತಿದ್ರು ಬಾನು ಮುಷ್ತಾಕ್ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ಬಾರ್ದು, ಚಾಮುಂಡಿ ಬೆಟ್ಟಕ್ಕೆ ಅವ್ರು ಹೋಗೋ ಹಾಗಿಲ್ಲ. ಪ್ರತಾಪ್ ಸಿಂಹ, ಶೋಭಾ ಕರಂದ್ಲಾಜೆ, ಈ ಶೋಭಾ ಕರಂದ್ಲಾಜೆ ಮಾತಾಡೋದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಅವ್ರಿಗೆ ಒಂದು ಜನ ಏನೋ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಒಂದು ಹುದ್ದೆ ಇದೆ, ಒಂದು ಪಕ್ಷದಲ್ಲಿ ಏನೋ ಮರ್ಯಾದೆ ಇದೆ, ಏನೋ ಇದೆ. ಈ ಪ್ರತಾಪ್ ಸಿಂಹನ್ನ ಕಿತ್ತು ಬಿಸಾಕಿದ್ದಾರೆ, ಪಾರ್ಟಿಯವರೇ ಕಿತ್ತು ಬಿಸಾಕಿದ್ದಾರೆ, ಜನ ಕಿತ್ತು ಬಿಸಾಕಿದ್ದಾರೆ, ತಿಪ್ಪೆ ತೊಟ್ಟಿಗೆ ಹಾಕಿದ್ದಾರೆ BJP ಅವ್ರು ತೆಗೆದು. ನೀನು ನಾಲಾಯಕು, ನಿನಗೆ ಟಿಕೆಟೇ ಕೊಡಲ್ಲ ಅಂತ. ಆದರೂ ಅದು ಬಿಡಲ್ಲ, ಬುದ್ಧಿ ಬಿಡಲ್ಲ. ಇವರೆಲ್ಲ ಸೇರಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಹಾಗಿಲ್ಲ, ಉದ್ಘಾಟನೆ ಮಾಡೋ ಹಾಗಿಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಚಾಮುಂಡಿ ಬೆಟ್ಟದ ವಿಚಾರ ಬಂದಾಗ DK ಶಿವಕುಮಾರ್ ಅದು ಸರ್ಕಾರದ ಜಾಗ, ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಯಾರು ಬೇಕಾದ್ರೂ ಹೋಗ್ಬೋದು, ಮುಸ್ಲಿಮ್ಸ್ ಹೋಗ್ಬೋದು, ಕ್ರೈಸ್ತರು ಹೋಗ್ಬೋದು. ಯಾಕೆ ನಾವು ಮಸೀದಿಗೆ ಹೋಗಲ್ವಾ, ಚರ್ಚಿಗೆ ಹೋಗಲ್ವಾ ಅಂತೆಲ್ಲ ಡೈಲಾಗ್ ಹೊಡೋರು. ಯಾಕೆ? ಸದಾವತ್ಸಲಿ RSS ಕತೆ ಹಾಡು
ಇದಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ. ಅಲ್ಲೂ ಉಲ್ಟಾ ಬಿತ್ತು, ಹಿಂದುತ್ವವಾದಿಗಳು ತಿರುಗಿ ಬಿದ್ದರು. ಯಾರ್ಯಾರೋ ತಿರುಗಿ ಬಿದ್ದಿದ್ರೆ ಪರವಾಗಿಲ್ಲ, ಯಾವ ಬಿ ಎಲ್ ಸಂತೋಷ್ಗೋಸ್ಕರ ತನ್ನ ಸಿದ್ಧಾಂತವನ್ನೇ ಬಿಟ್ಟು, ತಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನೇ ಬಿಟ್ಟು ಬಿ ಎಲ್ ಸಂತೋಷನ ಬೈದಿದ್ದಕ್ಕೆ ನಾನು ಒದ್ದು ಒಳಗಾಕಿದ್ದೀವಿ ನಾವು ಅಂತ ಹೇಳಿಕೆ ಕೊಟ್ಟಂತಹ ಡಿ ಕೆ ಶಿವಕುಮಾರ್ಗೆ ಅದೇ ಬಿ ಎಲ್ ಸಂತೋಷ್ ನಿನ್ನಂಥವರು ಎಷ್ಟೇ ಬಕೆಟ್ ಹಿಡಿದ್ರು, ಎಷ್ಟೇ ಒಂದು ರೀತಿಯಾಗಿ ನಮ್ಮನ್ನು ಪುಸಲಾಯಿಸೋ ಪ್ರಯತ್ನ ಮಾಡಿದ್ರು, ನಾವು ನಿಮ್ಮನ್ನು ಎಲ್ಲಿಡಬೇಕೋ ಅಲ್ಲೇ ಇಡ್ತೀವಿ ಅಂತ ಬಿ ಎಲ್ ಸಂತೋಷ್ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಒಂದು ಚಾಮುಂಡಿ ಬೆಟ್ಟದ ವಿಚಾರವಾಗಿ. ಅದು ಸೀದಾ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಡಿಚ್ಚಿ ಹೊಡೆಯುತ್ತೆ. ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಡಿಚ್ಚಿ ಹೊಡೆಯುತ್ತೆ. ಏನು ಚಾಮುಂಡಿ ಬೆಟ್ಟ ಎಲ್ರಿಗೂ ಸೇರಿದಂತೆ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಇದೊಂದು ಷಡ್ಯಂತ್ರ, ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಗುರಿ ಹಾಕಿಸ್ಕೊಂಡು ಮಾಡ್ತಿರುವಂತಹ ಷಡ್ಯಂತ್ರಗಳು ಇವೆಲ್ಲ, ನಗರ ನಕ್ಸಲೈಟ್ಗಳ ಕುತಂತ್ರಗಳಿವು, ಇದು ಹಿಂದೂ ಧರ್ಮದ ವಿರುದ್ಧ ದಾಳಿ ಅಂತ ಬಿ ಎಲ್ ಸಂತೋಷ್ ಹೇಳುವ ಮೂಲಕ ಈ ಕಡೆ ಡಿ ಕೆ ಶಿವಕುಮಾರ್ಗೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಟಾಂಗ್ ಕೊಟ್ಟರು. ಅಲ್ಲಿಗೇನಾಯಿತು, ಮೊನ್ನೆ ತಾನೇ ಬಿ ಎಲ್ ಸಂತೋಷನ ನಮ್ಮ ಬಿ ಎಲ್ ಸಂತೋಷನ ಬೈದಿದ್ದಕ್ಕೆ ಒದ್ದು ಒಳಗಾಕಿದ್ದೀವಿ ಒಂದು ವ್ಯಕ್ತಿನ ಅಂತ ಹೇಳಿ ಬಿಲ್ಡಪ್ ತಗೊಂಡಂತಹ ಡಿ ಕೆ ಶಿವಕುಮಾರ್ಗೆ ಗೊತ್ತಾಗಿರಬೇಕು ಇವರು ಯಾವ ರೀತಿ ಜನ, ಹೆಂಗೆ ಮಾಡ್ತಾರೆ, ಇವರ ಒಳಗಡೆ ಮನುಸ್ಮೃತಿ ಮನುವಾದ ಹೇಗೆ ತುಂಬಿಕೊಂಡಿದೆ, ನಾನು ಏನೇ ಮಾಡಿದ್ರೂ ಸಹ ನನ್ನ ಸಮುದಾಯ ನನ್ನ ಹಿನ್ನೆಲೆಯ ಕಾರಣಕ್ಕೆ ನನ್ನನ್ನು ಎಲ್ಲಿಡಬೇಕು ಅಲ್ಲೇ ಇಡ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ ಡಿ ಕೆ ಶಿವಕುಮಾರ್ಗೆ. ಒಟ್ಟಿನಲ್ಲಿ ಇದೊಂದು ಪಾಠ, ಎಲ್ಲರಿಗೂ ಪಾಠ. ಒಂದು, ನಿಮ್ಮ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರಿ, ಆ ಕಡೆನೋ ಈ ಕಡೆನೋ. ಎರಡೂ ದೋಣಿ ಮೇಲೆ ಕಾಲಿಟ್ಟು ಹೋಗ್ತೀನಿ, ಪ್ರಯಾಣ ಮಾಡ್ತೀನಿ ಅನ್ನೋದು ನಡೆಯಲ್ಲ. ಇನ್ನೊಂದು, ಸಮಯಕ್ಕೆ ತಕ್ಕಂತೆ ಈ ಕಡೆನೂ ಕುಣಿತೀನಿ ಆ ಕಡೆ ಕುಣಿತೀನಿ ಅಂದರೂ ಆಗಲ್ಲ. ಈ ರೀತಿ ಎರಡೂ ಕಡೆ ಒದೆ ಬೀಳುತ್ತೆ, ಎರಡೂ ಕಡೆ ಏಟು ಬೀಳುತ್ತೆ. ಈಗ ಡಿ ಕೆ ಶಿವಕುಮಾರ್ದು ಅದೇ ಪಾಡಾಗಿರೋದು. ಕೊನೆಗೆ ಏನಂದ್ರು ಡಿ ಕೆ ಶಿವಕುಮಾರ್, ಅಯ್ಯೋ ಇಂಥ ವಿಚಾರಗಳನ್ನ ನಾನು ಮಾತಾಡೋಕ್ಕಾಗಲ್ಲಪ್ಪ, ನಮ್ಮ ಪಕ್ಷಕ್ಕೆ ಇದರಲ್ಲಿ ಮಾತಾಡೋದಕ್ಕೆ ಅಂತಲೇ ವಕ್ತಾರರಿದ್ದಾರೆ, ಅವ್ರು ಮಾತಾಡ್ಕೊಳ್ತಾರೆ, ಇನ್ಮೇಲೆ ನಾನು ಇಂತಹ ವಿಚಾರಗಳೇ ಮಾತಾಡಲ್ಲ ಅಂತ ಕೈ ಮುಗಿದು ಹೋದರು. ಬೇಕಿತ್ತ ಇದು ಡಿ ಕೆ ಶಿ ಅವ್ರಿಗೆ? ಒಂದು ಕಡೆ ಇದ್ದಿದ್ರೆ ಅಟ್ಲೀಸ್ಟು ಗೌರವ ಇರ್ತಿತ್ತು. ಆ ಮಾತುಗಳೆಲ್ಲ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಕಾಂಗ್ರೆಸ್ ಬೆಂಬಲಿಗರೇ ಅಷ್ಟು ಬೈದರು, RSS ಗೀತೆ ಹಾಡೋದೊಂದೇ ಎಂಥದ್ದಿದು ಮನಸ್ಥಿತಿ ಅಂತ. ಅಷ್ಟೇ, ಈ ರಾಜಕಾರಣಿಗಳು ಬಾಳೋ ಇಷ್ಟೇ, ಮತ್ತು ಮನೋವಾದಿಗಳ ಗೋಳು ಅಷ್ಟೇ. ಅವ್ರು ಯಾವತ್ತಿದ್ರು ತಮ್ಮ ಷಡ್ಯಂತ್ರನ ಬಿಡೋದಿಲ್ಲ, ಕುತಂತ್ರ ಬಿಡೋದಿಲ್ಲ. ಇದಿಷ್ಟು ಇವತ್ತು ನಡೆದಿರುವಂತಹ ಬೆಳವಣಿಗೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.